ಶೃಂಗೇರಿ ಭಾಗದಲ್ಲಿ ಒಂದು ಹೆಸರು ದೊಡ್ಡ ಮಟ್ಟದಲ್ಲಿ ಪ್ರಚಲಿತದಲ್ಲಿ ಇತ್ತು. ಅಂದ್ರೆ ಏನೇ ಸಮಸ್ಯೆಗಳಿದ್ರು ಕೂಡ ಅವರ ಬಳಿ ಹೋದ್ರೆ ಆಲ್ಮೋಸ್ಟ್ ಆ ಸಮಸ್ಯೆಗೆ ಅಲ್ಲಿ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಅವರು ಒಂದಷ್ಟು ನಾಟಿಯ ವೈದ್ಯ ಅಂತಾನೆ ಗುರುತಿಸ್ಕೊಂಡಿದ್ದಾರೆ. ಸೊ ನನ್ನ ಜೊತೆ ಗಣೇಶ್ ಅನ್ನುವಂಥವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಏನ್ ಕೈ ಚಳಕ ಇದೆ ಅನ್ನೋದನ್ನ ಮೊದಲನೇದಾಗಿ ತಿಳ್ಕೋಬಹುದು ಸರ್. ಇದು 2000ರಿಂದ 5000 ವರ್ಷ ಹಿಂದೆ ಋಷಿ ಮುನಿಗಳೇ ಮಾಡಿಟ್ಟಿರೋದು. ಮುಖ್ಯವಾಗಿ ಯಾವ್ಯಾವ ಒಂದಷ್ಟು ಆರೋಗ್ಯ ಸಮಸ್ಯೆಗಳಿಗೆ ನೀವು ಔಷಧಿಯನ್ನು ಕೊಡ್ತೀರಿ ಅನ್ನೋದು? ಇವನ್ ಮೈಗ್ರೇನ್ ಅಂತ ಒಂದು ಪಿಡಿಗಿದೆ ಎಲ್ಲ ಕಡೆ, ಥೈರಾಯ್ಡ್ ಇದು ಇದನ್ನ ತಗೊಂಡು ಕಂಪ್ಲೀಟ್ ಕ್ಯೂರ್ ಆದವ್ರು ಇದ್ದಾರೆ. MBBS ಡಾಕ್ಟರ್ಸ್ ಸಹ ಬರ್ತಾರೆ. ಅವರಿಗೂ ಔಷಧಿ ಕೊಟ್ಟಿದ್ದೀನಿ. ಕೊಟ್ಟಿದ್ದೀನಿ ಕಿಡ್ನಿಲಿ ಕಲ್ಲಾಗುತ್ತೆ ಅದಕ್ಕೆ ಕೊಡ್ತೀನಿ. ಕಿಡ್ನಿ ಡ್ಯಾಮೇಜ್, ಲಿವರ್ ಸೆರೋಸಿಸ್ ಕೊಡ್ತೀನಿ. ಕಂಪ್ಲೀಟ್ ಇದಾಗಿರುತ್ತೆ, ಹೋಗಿರುತ್ತೆ. ನಂದು ಮೆಡಿಸಿನ್ ಅಮೆರಿಕಕ್ಕೆ ಹೋಯ್ತು, ಕೆನಡಾಕ್ಕೆ ಹೋಯ್ತು, ಗಲ್ಫ್ ಕಂಟ್ರಿಗೆ ಹೋಯ್ತು. ಬಾಂಬೆಯಿಂದ ಬರ್ತಾರೆ ಪೇಷಂಟ್ಸ್, ಬೆಂಗಳೂರಿಂದ ಬರ್ತಾರೆ. ಕ್ಯೂರ್ ಆಗಿ ಅವ್ರು ಬರೋದಲ್ಲದೆ ಇನ್ನು 10 ಜನಕ್ಕೆ ತಿಳಿಸಿ ಕರ್ಕೊಂಡು ಬರ್ತಾರೆ. ನನಗೆ ಸೈಟಿಗೆ ಬೆನ್ನು ನೋವಿನ ಪ್ರಾಬ್ಲಮ್ ಇತ್ತು. ಒಂದು 5-6 ವರ್ಷದಿಂದ ಇತ್ತು. ಆಸ್ಪತ್ರೆಗೆ ಹೋಗಿದ್ದು, ಮಣಿಪಾಲಿಗೆ ಹೋಗಿದ್ದು. ಅಲ್ಲಿ ಹೋಗಿ ಎಕ್ಸಸೈಸ್ ಮಾಡಿ ಇದು ಮಾಡಿ ಅಂತ ಮೆಡಿಸಿನ್ ಒಂದಷ್ಟು ಕೊಟ್ಟರು ಬಿಟ್ಟರೆ ಕಡಿಮೆ ಆಗಲಿಲ್ಲ. ಇಲ್ಲಿ ಬಂದಮೇಲೆ ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಚಾರ್ಜ್ ಅಲ್ಲೆಲ್ಲ ಎಂಟ್ರಿ ಫೀಸ್ ಕೊಡೋಬೋದು ಅಮೌಂಟಲ್ಲಿ, ಇಲ್ಲಿ ಮೆಡಿಷನ್ನೇ ಬರುತ್ತೆ. ಇದರಿಂದ ಒಬ್ಬರು ಟ್ಯೂಮರ್ ಆದವರು ಕ್ಯೂರ್ ಆಗಿದೆ. ಈ ಹಾರ್ಟ್ ತೊಂದರೆ ಬಂದಾಗ ಈ ಸ್ಟಂಟ್ ಆಗಬೇಕು, ಬೈಪಾಸ್ ಸರ್ಜರಿ ಆಗಬೇಕು ಅಂಥವ್ರು ಬಂದರೆ ವಿತೌಟ್ ಬೈಪಾಸ್ ಸರ್ಜರಿ ನಾನು ಕರೆಕ್ಟ್ ಮಾಡಿ ಕಳಿಸ್ತೀನಿ. ಬಹಳ ಕಡಿಮೆ ಖರ್ಚಿನಲ್ಲಿ. ಈಗ 5 ಲಕ್ಷ ಎಲ್ಲ ಖರ್ಚು ಮಾಡ್ತಾರೆ. ನಮ್ಮಲ್ಲಿ ಖಾಲಿ 500, 500ರಿಂದ 1000, 1200, 1500 ಹೈಯೆಸ್ಟ್ ಗುಣ ಆಗಿ. ನಾನೊಬ್ಬ ಇನೋವೇಟರ್, ಅಗ್ರಿಕಲ್ಚರ್ ಸಂಬಂಧಪಟ್ಟಿದ್ದು ಅನ್ವೇಷಣೆಗಳು ಮಾಡಿದ್ದೀನಿ. ಅದರಲ್ಲೊಂದು ಕಂಡಿಡಿದೆ, ಅದರಲ್ಲಿ ನ್ಯಾಷನಲ್ ಅವಾರ್ಡ್ ತಂದೆ. ಮಹಿಳೆಯರ ಋತುಚಕ್ರದಲ್ಲಿ ವ್ಯತ್ಯಾಸ ಆಗುತ್ತೆ. ಎಲ್ಲದಕ್ಕೂ ಕಾರಣ ಅವತ್ತಿನ ಫುಡ್ಗಳು, ಓವರ್ ಬ್ಲೀಡಿಂಗು, ಇದಕ್ಕೆಲ್ಲ ತುಂಬ ಒಳ್ಳೊಳ್ಳೆ ಔಷಧಿಗಳಿದ್ದಾವೆ. ತುಂಬ ಜನ ಪೇಷಂಟ್ಸ್ ಬರ್ತಾರೆ. ಗರ್ಭಕೋಶ ತೆಗಿಸ್ಬೇಕು ಅಂತ ಡಾಕ್ಟರ್, ಅದೇನು ತೆಗ್ಸೋದು ಬೇಡ, ಹಾಗೆ ಕ್ಯೂರ್ ಆಗ್ತಾರೆ. ಅಲ್ಲಂತ ಮೆಡಿಸಿನ್ ಇದೆ. ನಾವು ಒಂದಕ್ಕೆ ನರದ ಔಷಧಿ ಕೊಟ್ಟಾಗ ಇಡೀ ಬಾಡಿಲಿ ವರ್ಕ್ ಆಗ್ತದೆ. 3-4 ಕಾಯಿಲೆಗಳು ಗುಣ ಆಗಿರುತ್ತೆ. ಅದೇ ಆಯುರ್ವೇದ ಅನ್ನೋದೇ ಅಷ್ಟು ಗಟ್ಟಿ, ಅಷ್ಟು ಬೇಸ್ ಇದೆ. ನಮಸ್ತೆ ವೀಕ್ಷಕರೇ, ನಾನು ಪ್ರಶಾಂತ್. ಆರೋಗ್ಯವೇ ಭಾಗ್ಯ ಅನ್ನುವಂಥ ಮಾತಿದೆ. ಅಂದರೆ ನಾವು ಎಷ್ಟೇ ಒಂದು ಕೆಲಸಗಳನ್ನು ಮಾಡಿದರೂ ಕೂಡ, ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ಗುರಿಯನ್ನು ಇಟ್ಕೊಂಡು ಕೂಡ ಕೆಲಸಗಳನ್ನು ಮಾಡ್ಕೊಳ್ತಿದ್ರು ಕೂಡ ಅಲ್ಟಿಮೇಟಾಗಿ ನಮಗೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾಗುತ್ತೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಸಮಸ್ಯೆಗಳಿಂದ ಒಂದು ರೀತಿಯಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಏನು ಮಾಡೋದು, ಎಲ್ಲಿ ಹೋಗೋದು ಅಂತ ಒಂದಷ್ಟು ಆಸ್ಪತ್ರೆಗಳಿಗೆ ಕೂಡ ಹೋದರೂ ಕೂಡ, ದುಡ್ಡನ್ನು ಸುರಿದ್ರೂ ಕೂಡ ಸರಿಯಾದಂತಹ ಅವರಿಗೆ ಏನು ಬೇಕು ಆ ಆರೋಗ್ಯ ಸಿಕ್ಕಿರಲಿಲ್ಲ. ಸೊ ವ್ಯಥೆಯನ್ನು ಪಡ್ತಾ ಇರ್ತಾರೆ. ಸೊ ನನಗೆ ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ, ಏನು ಮಾಡೋದು, ಯಾರನ್ನ ಸಂಪರ್ಕ ಮಾಡೋದು ಅನ್ನೋಂಥದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಿಮಗೆ ತೋರಿಸ್ತಿದ್ವಿ. ಇಲ್ಲಿ ಒಬ್ಬ ವ್ಯಕ್ತಿಯನ್ನು, ಮುಖ್ಯವಾಗಿ ಶೃಂಗೇರಿ ಭಾಗದಲ್ಲಿ ಒಂದು ಹೆಸರು ದೊಡ್ಡ ಮಟ್ಟದಲ್ಲಿ ಪ್ರಚಲಿತದಲ್ಲಿ ಇತ್ತು. ಸೊ ಆ ವ್ಯಕ್ತಿಯ ಹೆಸರನ್ನು, ಅಂದರೆ ಏನೇ ಸಮಸ್ಯೆಗಳಿದ್ದರೂ ಕೂಡ ಅವರ ಬಳಿ ಹೋದರೆ ಆಲ್ಮೋಸ್ಟ್ ಆ ಸಮಸ್ಯೆಗೆ ಅಲ್ಲಿ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು. ಹಾಗಾಗಿ ನಾವು ನೇರವಾಗಿ ಇವತ್ತು ಹುಡುಕಿಕೊಂಡು ಶೃಂಗೇರಿ ತಾಲೂಕಿನ, ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಬಿದ್ರಗೋಡು ಸಮೀಪದ ಕಾನಂಗಿ ಎಂಬಂಥ ಊರಿಗೆ ಬಂದಿದ್ದೀನಿ. ಈ ಊರಿನಲ್ಲಿರುವಂಥ ಒಬ್ಬ ವ್ಯಕ್ತಿಯ ಬಳಿ ಅವರು ಒಂದಷ್ಟು ನಾಟಿಯ ವೈದ್ಯ ಅಂತಲೇ ಗುರುತಿಸ್ಕೊಂಡಿದ್ದಾರೆ ಇಲ್ಲಿ ಸ್ಥಳೀಯವಾಗಿ. ಸೊ ಇವರಿಂದ ಏನೊಂದು ಔಷಧಿನ ಪಡ್ಕೊಂಡವರು ಬಹುತೇಕರು ಗುಣವಾದಂತಹ ಅದೆಷ್ಟು ಉದಾಹರಣೆಗಳನ್ನು ಕೂಡ ನಿಮ್ಮ ಮುಂದೆ ನಾನು ಇಡ್ತೀನಿ. ಹಾಗಾಗಿ ಯಾರು ಆ ವ್ಯಕ್ತಿ, ಯಾಕೆ ಎಲ್ಲರೂ ಕೂಡ ಅವರ ಬಗ್ಗೆ ಮಾತಾಡ್ತಾರೆ ಅನ್ನುವಂತಹ ಒಂದು ಕುತೂಹಲದಿಂದಲೇ ನಾನು ಇವತ್ತು ಇಲ್ಲಿಗೆ ಬಂದಿರುವಂಥದ್ದು. ಸೊ ನನ್ನ ಜೊತೆ ಗಣೇಶ್ ಅನ್ನುವಂಥವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಎಸ್ ಸರ್, ನಿಮ್ಮ ಬಗ್ಗೆ ನಾನು ಒಂದಷ್ಟು ಜನರ ಬಳಿ ಕೇಳಿದ್ದೀನಿ. ಎಲ್ಲರೂ ಕೂಡ ಹೇಳ್ತಾರೆ ಗಣೇಶ್ ಅವರ ಬಳಿ ಹೋದರೆ ಒಂದಷ್ಟು ಸಮಸ್ಯೆಗಳು ಆರೋಗ್ಯದಲ್ಲಿ ಏನಾದರೂ ಇದ್ದರೆ ಕೂಡ ಅದಕ್ಕೆ ನಿಮಗೆ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು. ಏನು ಕೈ ಚಳಕ ಇದೆ ಅನ್ನೋದನ್ನ ಮೊದಲನೇದಾಗಿ ತಿಳ್ಕೋಬೋದು ಸರ್? ಕೈ ಚಳಕ ಏನೂ ಇಲ್ಲ ಸರ್. ಇದು ಆಯುರ್ವೇದ, ಶುದ್ಧ ಆಯುರ್ವೇದ. ಇದು 2000ರಿಂದ 5000 ವರ್ಷ ಹಿಂದೆ ಋಷಿ ಮುನಿಗಳೇ ಮಾಡಿಟ್ಟಿರೋದು. ದೊಡ್ಡ ಇತಿಹಾಸ ಇದೆ, ಬೇಸ್ಮೆಂಟ್ ಇದೆ ಇದಕ್ಕೆ. ಮತ್ತು ಇದು ನಾವೇನು ಕಂಡುಹಿಡ್ದಿದ್ದಲ್ಲ, ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ನಾವು ಫಾಲೋ ಮಾಡ್ತಿದ್ದೀವಿ ಅಷ್ಟೇ. ಅದು ಆ ಮೆಡಿಸಿನ್ಸನ್ನು ಡ್ರಾ ಮಾಡ್ತೀವಿ. ಎಲ್ಲದು ನಮ್ಮ ಮನುಷ್ಯನ ದೇಹಕ್ಕೆ ಮುಖ್ಯವಾಗಿ
ಈ ರಾಸಾಯನಿಕ ಯುಕ್ತ ಔಷಧಿ ಇದೆಯಲ್ಲ ಹ್ಞೂ ಅದು ಅಲ್ವೇ ಅಲ್ಲ. ಹೌದು. ಸಸ್ಯಜನ್ಯ ಔಷಧಿಯೇ ಬೇಕು. ಹ್ಞೂ ಯಾರದ್ದು ಕರುಳು ಆರೋಗ್ಯವಾಗಿದೆಯಾ, ಹ್ಞೂ ಕ್ಲೀನ್ ಇದೆಯಾ, ಅವನು ಬಾರಿದು ಆರೋಗ್ಯವಂತ. ಹ್ಞೂ ಯಾರದ್ದು ಇದು ಲಿವರ್ ಹ್ಞೂ ಆರೋಗ್ಯವಾಗಿದೆಯಾ ಅವನು ಪೂರ್ಣ ಆರೋಗ್ಯವಂತ ಅಂತ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ನಾವು ಸಸ್ಯದಿಂದಾನೆ. ಹ್ಞೂ ಇದು ನಾವು ಕೆಮಿಕಲ್ ಯುಕ್ತ ಔಷಧಿ ತಗೊಂಡಾಗ ಹ್ಞೂ ಅದರಿಂದ ಸೈಡ್ ಎಫೆಕ್ಟ್ಸ್, ಹ್ಞೂ ಒಂದಿಗೆ ತಗೊಂಡ್ರೆ ಇನ್ನೊಂದು ಹೊಸ ರೋಗ ಉತ್ಪತ್ತಿ ಆಗುತ್ತೆ. ಹಾಗಾಗಿ ನಾವು ಹಳೆ ಕಾಲಕ್ಕೆ ಹೋಗಬೇಕು. ಹೋದಾಗ ನಾವು ಪರಿಪೂರ್ಣ ಆರೋಗ್ಯವನ್ನು ಪಡೀಲಿಕ್ಕೆ ಸಾಧ್ಯ. ಅಂದರೆ ನೀವು ಹೇಳ್ತಿರೋದು ನಮ್ಮ ಆಹಾರ ವ್ಯವಸ್ಥೆಯಿಂದಲೇ ನಮ್ಮ ಈ ರೀತಿಯಾಗಿ ಒಂದಷ್ಟು ಸಮಸ್ಯೆಗಳು ಬರ್ತಾ ಇರೋದು ಹೌದು, ಅಂತ. ಖಂಡಿತ ಹಾಂ. ಖಂಡಿತ. ಹ್ಞೂ ಎಲ್ಲದಕ್ಕೂ ಮೂಲ ನಾವು ತಿನ್ನೋ ಆಹಾರ. ಮುಖ್ಯವಾಗಿ ಸರ್ ನಿಮಗೆ ಅದೇ ನಾನು ಹೇಳಿದೆ, ಜನರಲ್ಲಿ ಈಗ ಒಂದಷ್ಟು ಸಮಸ್ಯೆಗಳನ್ನ ಇಟ್ಕೊಂಡೇ ಇಲ್ಲಿ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಬರ್ತಾರಂತ. ಮುಖ್ಯವಾಗಿ ಯಾವ್ಯಾವ ಒಂದಷ್ಟು ಆರೋಗ್ಯ ಸಮಸ್ಯೆಗಳಿಗೆ ನೀವು ಔಷಧಿಯನ್ನು ಕೊಡ್ತೀರಿ ಅನ್ನೋವಂಥದ್ದು? ನೋಡಿ ಸರ್, ನಮ್ಮಲ್ಲಿ ಇವನ್ ಮೈಗ್ರೇನ್ ಅಂತ ಒಂದು ಪಿಡಿಗಿದೆ ಎಲ್ಲ ಕಡೆ. ಅರ್ಧ ತಲೆನೋವು, ಥೈರಾಯ್ಡ್ ಇದು. ಇದಕ್ಕೆ ಥೈರಾಯ್ಡಿಗೆ ಔಷಧಿ ಕೊಡ್ತಾರೆ. ಒಂದ್ಸರಿ ಔಷಧಿ ಕೊಟ್ಕೊಳ್ಳೆ ಥೈರಾಯ್ಡು ಈಗ ಕಮ್ಮಿ ಆಯಿತು ಅಂತ ಜಾಸ್ತಿ ಮಾಡಕ್ಕೆ ಕೊಡ್ತಾರೆ. ಆಮೇಲೆ ಜಾಸ್ತಿ ಆಯಿತು ಅಂತ ಕಮ್ಮಿ ಆಗ್ಬೋದು. ಇದು ಲೈಫ್ ಲಾಂಗ್ ನಡೀತಿರುತ್ತೆ. ಇದರಲ್ಲಿ ಹಂಗಲ್ಲ. ಕೆಲವು ಸಣ್ಣ 2 ಯೋಗಗಳು ಇರ್ತವೆ, ಆಮೇಲೆ ಆಯುರ್ವೇದದ ಮೆಡಿಸಿನ್ಸ್ ಇರ್ತವೆ. ಇದನ್ನು ತಗೊಂಡು ಕಂಪ್ಲೀಟ್ ಕ್ಯೂರ್ ಆದವ್ರು ಇದ್ದಾರೆ ನಮ್ಮ ಮೈಗ್ರೇನ್ ಅವರು. ಸುಮಾರು 25-30 ವರ್ಷದಿಂದ ಇರೋರು, ಅವರು ಪೂರ್ಣ ಗುಣ ಹೋದವರು ಇದ್ದಾರೆ. ನಮ್ಮ ಹತ್ರ MBBS ಡಾಕ್ಟರ್ಸ್ ಸಹ ಬರ್ತಾರೆ, ಡಾಕ್ಟರ್ಸ್ಗಳು ಬರ್ತಾರೆ. ಅವರಿಗೂ ಔಷಧಿ ಕೊಟ್ಟಿದ್ದೀರಿ? ಕೊಟ್ಟಿದ್ದೀನಿ. ಯಾಕೆಂದರೆ ಅವ್ರಿಗೆ ಗೊತ್ತು ಅದರಲ್ಲಿ ಇಲ್ಲ ಅಂತ ಹೇಳಿ. ಆಮೇಲೆ ಇಂಗ್ಲೀಷ್ ಮೆಡಿಸಿನಲ್ಲಿ ಆ ಶಕ್ತಿ ಇಲ್ಲ ಅಂತ ಪರ್ಫೆಕ್ಟ್ ಕ್ಯೂರ್ ಆಗಬೇಕಾದ್ರೆ ಆಯುರ್ವೇದನೇ. ಅದು ತಾತ್ಕಾಲಿಕ. ಈಗ ಜ್ವರ ಜೋರು ಬಂತು ಅದಕ್ಕೆ ತಗೊಳ್ಳಿ. ಅಂದರೆ ನಾನು ಅಲೋಪತಿ ನಾನು ಇದು ಮಾಡ್ತಿಲ್ಲ, ದೂರ್ತಾ ಇಲ್ಲ. ಈಗ ನೋಡಿ, ನಮಗೀಗ ಏನಾರೊಂದು ಲಿವರ್ LFT ಚೆಕ್ ಮಾಡಿಸ್ಕೊಂಡು ಬಂದಿರ್ತೀವಿ, ಕಿಡ್ನಿ ಕ್ರಿಯೇಟಿನ್ ಚೆಕ್ ಮಾಡಿಸ್ಕೊಂಡು. ಆ ಚೆಕ್ಕಿಂಗು ಮೆಥಡ್ಸ್ ಫ್ಯಾಂಟಾಸ್ಟಿಕ್. ನಮಗೆ ಏನಾಗಿದೆ, ಯಾವ ಮಟ್ಟದಲ್ಲಿದ್ದಾವೆ, ಇದನ್ನು ಆಯುರ್ವೇದದಲ್ಲಿ ಹಿಡೀಲಿಕ್ಕಾಗಲ್ಲ. ಈ ಯಂತ್ರಗಳ ಮುಖಾಂತರ ಹಿಡಿಬೋದು. ಇದ್ರ ಮಟ್ಟಿಗೆ ಮಾತ್ರ ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಆದರೆ ಔಷಧಿಯಲ್ಲಿ ಕೆಮಿಕಲ್ ಆದ್ರಿಂದ ನಮ್ಮ ದೇಹಕ್ಕೆ ಸಮಸ್ಯೆ ಬರ್ತದೆ. ನನ್ನ ಹೆಸರು ರಾಜೇಶ್ ಶೆಟ್ಟಿ. ನನಗೆ ಸೈಟಿಗೆ ಇದು ಬೆನ್ನು ನೋವಿನ ಪ್ರಾಬ್ಲಮ್ ಇತ್ತು. ಒಂದು 5-6 ವರ್ಷದಿಂದ ಇತ್ತು. ತುಂಬ ಕಡೆ ಮೆಡಿಸಿನ್ ಮಾಡಿದ್ದೆ. ಇಲ್ಲಿ ತಗೊಂಡ್ಮೇಲೆ ಒಂದು 2 ತಿಂಗಳಲ್ಲಿ ಕಡಿಮೆ ಆಗಿದೆ. ಚಾರ್ಜ್ ಅಲ್ಲೆಲ್ಲ ಎಂಟ್ರಿ ಫೀಸ್ ಕೊಡೋಬೋದು ಅಮೌಂಟಲ್ಲಿ ಇಲ್ಲಿ ಮೆಡಿಷನ್ನೇ ಬರುತ್ತೆ. ಜನ ಸಾಧಾರಣ ಮಟ್ಟಿಗೆ ಒಂದು ಎಲ್ಲೆಲ್ಲೋ ತಿರುಗಿ ಬಂದವರು ಇದ್ದರೆ ಟ್ರೈ ಮಾಡ್ಬೋದು. ಚೆನ್ನಾಗಿದೆ, ಮೆಡಿಸಿನ್ ಚೆನ್ನಾಗಿದೆ. ನೀವು ಔಷಧಿನ ಕೊಡ್ತೀರಿ? ಈ ಕಿಡ್ನಿಲಿ ಕಲ್ಲಾಗುತ್ತೆ ಅದಕ್ಕೆ ಕೊಡ್ತೀನಿ. ಆಮೇಲೆ ಕಿಡ್ನಿ ಡ್ಯಾಮೇಜಸ್ ಅದಕ್ಕೆ ಕೊಡ್ತೀವಿ. ಆಮೇಲೆ ಲಿವರ್ ಸೆರೋಸಿಸಿಗೆ ಕೊಡ್ತೀವಿ, ಕಂಪ್ಲೀಟ್ ಹೋಗಿರುತ್ತೆ. ಆಮೇಲೆ ಫ್ಯಾಟಿ ಲಿವರ್ ಇದಕ್ಕೆ ಕೊಡ್ತೀವಿ. ಆಮೇಲೆ ಕರಳಿನ ಯಾವುದೇ ಇದಾದ್ರೂ ನಾವು ಫಸ್ಟ್ ಔಷಧಿ ಕೊಡೋದು ಎಲ್ಲ ಪೇಷಂಟ್ಸಿಗೂ ಒಂದು ಔಷಧಿ ಕೊಡ್ತೀವಿ, ಕರಳು ಕ್ಲೀನ್ ಮಾಡೋಕ್ಕೆ. ಫಸ್ಟ್ ನಾವು ಕೊಟ್ಟು ಅಬ್ಸರ್ವ್ ಆಗೋದು ಕರಳಿಂದಾನೆ. ಹಾಗಾಗಿ ಅದನ್ನು ಸ್ವಚ್ಛ ಹೌದು, ಅದನ್ನು ಸ್ವಚ್ಛ ಮಾಡಿ ಈ ಔಷಧಿ ಕೊಡ್ತೀವಿ. ಹಾಗಾಗಿ ನಮ್ಮಲ್ಲಿ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿದೆ. ನಂದು ಮೆಡಿಸಿನ್ ಅಮೇರಿಕಕ್ಕೆ ಹೋಯ್ತು. ಒಬ್ಬರು ಇಲ್ಲಿಯವರೇ ಅಮೇರಿಕದಲ್ಲಿದ್ದವರು, ಕೆನಡಾಕ್ಕೆ ಹೋಯ್ತು, ಗಲ್ಫ್ ಕಂಟ್ರಿಗೆ ಹೋಯ್ತು, ಬಾಂಬೆಯಿಂದ ಬರ್ತಾರೆ ಪೇಷಂಟ್ಸ್, ಬೆಂಗಳೂರಿಂದ ಬರ್ತಾರೆ. ಕ್ಯೂರ್ ಆಗಿ ಅವ್ರು ಬರೋದಲ್ಲದೆ ಇನ್ನು 10 ಜನಕ್ಕೆ ತಿಳಿಸಿ ಕರ್ಕೊಂಡು ಬರ್ತಾರೆ. ಹಾಗಾಗಿ ಈ ಕಫ ಅದೆಲ್ಲ ಸಮಸ್ಯೆ, ಅದಕ್ಕೆ ಒಂದು ಲೇಹ ನಮ್ಮಲ್ಲೇ ತಯಾರು ಮಾಡಿದ್ವಿ. ಎಷ್ಟು ಒಳ್ಳೇದು ಅಂದರೆ, ಇಲ್ಲೇ ಒಬ್ಬರು ಲೋಕಲ್ ಅವರೇ ಒಬ್ಬರು, ಅವರಿಗೆ ಅವ್ರು ಭಾರಿ ಇದು ಜರ್ದ ಹಾಕ್ತಾರೆ. ಕಫ ಕಟ್ಟಿ ಎದೆ ಬೆನ್ನು ಎಲ್ಲ ನೋವು, ಅದು ಲಂಗ್ಸ್ ಅಲ್ಲಿ ಉಪ್ಸಕ್ಕೆ ನೆಕ್ಸ್ಟ್ ಉಪ್ಸಾನೆ, ಆ ಸ್ಟೇಜ್ ಆದಮೇಲೆ ನೆಕ್ಸ್ಟ್ ಉಪ್ಸಾನೆ. ಕಡೆಗೆ ಬಂದಿದ್ರು ಕೊಟ್ಟೆ, ಅವರು ಗುಣ ಆಗಿ ಪಾಪ ಊರಿಡೀ ಅದೇ ಹೇಳೋದು. ನಾನು ಗಣೇಶನ್ ಅವರು ತಿಂಗಳು ಬಂದು ತಗೊಂಡು ಹೋಗ್ತಾರೆ. ಇನ್ನೊಬ್ರು ಹೆಂಗ್ಸು, ಅವರು ಲೇಬರ್ ಪಾಪ, ಅವರು ಉಪ್ಸದಿಂದ ಹೆಂಗ್ಸು ಭಾರಿ ಒದ್ದಾಡ್ತಿತ್ತು. ಈಗ ಕರೆಕ್ಟಾಗಿದೆ ಹೆಂಗ್ಸು. ಲೇಹ ಆಮೇಲೆ ಇನ್ನೊಂದು ಚೂರ್ಣಗಳೆಲ್ಲ ಕೊಡ್ತೀವಿ. ಮತ್ತು ಆಯುರ್ವೇದದಲ್ಲಿ ಶಿಸ್ತು ಭಾರಿ ಮುಖ್ಯ. ನಾವು ಅದು ಒಂದು ಚೂರ್ಣ ಕೊಟ್ಟರೆ ಅದನ್ನು ಹೇಗೆ ಕಷಾಯ ಮಾಡಿ ಕುಡಿಬೇಕು ಅಂತ ಹೇಳ್ತೀವಿ, ಅದನ್ನು ಪಾಲಿಸ್ಬೇಕು. ಆಮೇಲೆ ಆಹಾರ ಯಾವ್ದ್ಯಾವ್ದು ತಗೊಳ್ಬೇಕು, ಯಾವ್ದ್ಯಾವ್ದು ತಗೊಳ್ಬಾರ್ದು ಅಂತ ಹೇಳ್ತೀವಿ. ಯಾರು ಶಿಸ್ತಲ್ಲಿ ಪಾಲಿಸ್ತಾರೆ 100% ಕ್ಯೂರ್ ಆಗ್ತಾರೆ. ಆಯುರ್ವೇದದಲ್ಲಿ ಇಲ್ಲ ಅನ್ನೋದಕ್ಕೆ ಇಲ್ಲ. ಇನ್ನೂ ಒಂದು ಇದೆ, ಅದು ನಮ್ಮ ದೇಹದ ಎಲ್ಲ ರಕ್ತನಾಳಗಳು ನಾನು
ಹ್ಮ್ ಇನ್ಕ್ಲೂಡಿಂಗ್ ಬ್ರೈನಲ್ಲಿರೋ ರಕ್ತನಾಳಗಳನ್ನು ಕ್ಲೀನ್ ಮಾಡುತ್ತೆ. ಹ್ಮ್ ಹ್ಮ್ ನಾವು ಒಂದು ಉದ್ದೇಶಕ್ಕೆ ಕೊಡ್ತೀವಿ ಅದನ್ನು. ಇದರಿಂದ ಒಬ್ಬರು ಟ್ಯೂಮರ್ ಆದವರು ಕ್ಯೂರ್ ಆಗಿದೆ. ಹ್ಮ್ ಬ್ರೈನ್ ಈಗ ಪ್ಯಾರಾಲಿಸಿಸ್ಗೆ ನಾನು ಕೊಡೋದಲ್ಲ. ಹ್ಮ್ ಯಾಕೆಂದರೆ ಅದ್ರ ಬಗ್ಗೆ ನಾನು ಹೆಚ್ಚು ಮುಂದೆ ಹೋಗಿಲ್ಲ. ಹ್ಮ್ ಅದೂ ಆಗೋದು ಬ್ರೈನಲ್ಲೇ. ಈ ಔಷಧಿಯಿಂದ ಅದನ್ನು ಗುಣ ಆಗ್ಬೋದು, ಓಕೆ ಕೊಟ್ಟರೆ ಗುಣ ಆಗ್ಬೋದು. ಯಾಕೆಂದರೆ ಈಗ ಸ್ಟಂಟ್ ಹಾಕೋದು ಅಂತಾರೆ. ಒಬ್ಬರು ಡಾಕ್ಟ್ರು ಈಗ ನಿಮಗೆ ಹಾರ್ಟ್ ಏನಾದ್ರು ತೊಂದರೆ ಬಂದಾಗ ಈ ಸ್ಟಂಟ್ ಆಗಬೇಕು, ಬೈಪಾಸ್ ಸರ್ಜರಿ ಆಗಬೇಕು ಅಂಥವ್ರು ಬಂದರೆ ವಿತೌಟ್ ಬೈಪಾಸ್ ಸರ್ಜರಿ ನಾನು ಕರೆಕ್ಟ್ ಮಾಡಿ ಕಳಿಸ್ತೀನಿ. ಹ್ಮ್ ಹ್ಮ್ ಏನು ಕೊಲೆಸ್ಟ್ರಾಲ್ ಬ್ಲಾಕ್ ಆಗಿರುತ್ತೆ ಅದೆಲ್ಲ ಕ್ಲಿಯರ್ ಆದಮೇಲೆ ಇನ್ನು ಬೈಪಾಸ್ ಎಂತಕ್ಕೆ, ಸ್ಟಂಟ್ ಎಂತಕ್ಕೆ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ಮತ್ತು ಬಹಳ ಕಡಿಮೆ ಖರ್ಚಿನಲ್ಲಿ ಈಗ 5 ಲಕ್ಷ ಎಲ್ಲ ಖರ್ಚು ಮಾಡ್ತಾರೆ. ಹ್ಮ್ ನಮ್ಮಲ್ಲಿ ಖಾಲಿ 500, 500ರಿಂದ 1000, 1200, 1500 ಹೈಯೆಸ್ಟ್ ಗುಣ ಆಗಿ ಹೋಗ್ತಾರೆ. ಅದಕ್ಕಿಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದಿಲ್ಲ. ಮತ್ತು ಈಗಿನ ಇದರಲ್ಲಿ ಮೆಡಿಕಲ್ ಅನ್ನೋದು ಒಂದು ಮಾಫಿ ಆಗಿಬಿಟ್ಟಿದೆ. ಅದು ನಿಲ್ಲಬೇಕು. ಜನಗಳು ಕಮ್ಮಿ ಖರ್ಚಲ್ಲಿ ಅವ್ರು ಗುಣಮುಖರಾಗಬೇಕು. ಅವ್ರ ಸಮಸ್ಯೆಯಿಂದ ಅವ್ರು ಹೊರಗೆ ಬರಬೇಕು. ನಾನು ಆ್ಯಕ್ಚುಲಿ ಈ ಫೀಲ್ಡ್ ಅವನಲ್ಲ. ನಾನೊಬ್ಬ ಇನೋವೇಟರ್ ಅಂದರೆ ಈ ಇದಕ್ಕೆ ಅಗ್ರಿಕಲ್ಚರ್ ಸಂಬಂಧಪಟ್ಟಿದ್ದು ಒಂದಷ್ಟು ಅನ್ವೇಷಣೆಗಳು ಮಾಡಿದ್ದೀನಿ. ಅದರಲ್ಲೊಂದು ಕಂಡಿಡಿದೆ, ಅದರಲ್ಲಿ ನ್ಯಾಷನಲ್ ಅವಾರ್ಡ್ ತಗೊಂಡೆ. ನರಗಳ ಸೆಳೆತ, ಮಂಡಿ ನೋವು, ಬೆನ್ನು ನೋವು ಅಂತ ಪ್ರತಿಯೊಬ್ಬರು ಒಂದಲ್ಲ ಒಂದು ಸಮಸ್ಯೆಗಳನ್ನು ಹೇಳ್ಕೊಳ್ತಿದ್ದಾರೆ. ಈಗ ಏನೋ ಒಂದು ಅವಾಗೆಲ್ಲ ಒಂದು 60-70 ಅನ್ನೋ ಏಜಲ್ಲಿ ಬರ್ತಾ ಇತ್ತು. ಈಗ ಆಲ್ಮೋಸ್ಟ್ ಒಂದು 20-25-30 ವರ್ಷಕ್ಕೆ ಎಲ್ಲ ಹೇಳ್ತಾರೆ. ಇಲ್ಲೇ ಹತ್ತಿರದಲ್ಲಿ ಬೇಗಾರ ಅಂತಿದೆ, ಬೇಗಾರ ಬಿದ್ರು. ಅಲ್ಲೊಬ್ಬ ಹುಡುಗ 18 ವರ್ಷ, ಅನುಷ್ ಅಂತೇಳಿ, ಇಲ್ಲಿ ಬರ್ತಾ 4 ಜನ ಹಿಂಗೆ ಡೆಡ್ ಬಾಡಿ ಹೊತ್ಕೊಂಡು ಬಂದಂಗೆ ಬಂದರು. ಅವನಿಗೆ ಈ ಕುತ್ತಿಗೆ C1 C2, ಬೆನ್ನಲ್ಲಿ S1 S2, L4 L5 ಅಷ್ಟು ಕಡೆನೂ ನರ ಜಾಮ್ ಆಗಿದೆ. 2 ಕೈ ಬಲ ಇಲ್ಲ, ಕಾಲು ಬಲ. ಅಪಘಾತ ಏನಾರಾಗಿತ್ತು ಅಲ್ಲ, ಇದ್ದಕ್ಕಿದ್ದಂಗೆ ಅವರು ಆ ಕಡೆ ಹುಡುಗನ ಎಲ್ಲ ಚೆಕ್ ಮಾಡಿ ನರಕ್ಕೆ ಸಂಬಂಧಪಟ್ಟಿದ್ದು ಕೊಟ್ಟೆ. 2 ತಿಂಗಳಲ್ಲಿ ಕ್ಯೂರ್ ಆಗಿ ಈಗ 3ನೇ ವರ್ಷ ಕಾಲೇಜಿಗೆ ಹೋಗಿದ್ದಾನೆ. ಎಕ್ಸಾಮ್ ಆರಾಮಾಗಿದೆ. ಇದಕ್ಕೂ ಮೊದಲು ಆಸ್ಪತ್ರೆಗೆಲ್ಲ ತೋರಿಸಿದ್ರು. 7 ಲಕ್ಷ ರೂಪಾಯಿ ಆಪರೇಷನ್ ಆಗುತ್ತೆ ಅಂತೆ. ಅವನಿಗೆ ಆ ಹುಡುಗಿಗೆ ಒಂದು ಸ್ಟೂಡೆಂಟ್ ಅಂತೇಳಿ 1 ತಿಂಗಳದ ಮೆಡಿಸಿನಿಂದ ದುಡ್ಡು ತಗೊಳ್ಳಿಲ್ಲ. ಆಮೇಲೆ 2ನೇ ತಿಂಗಳಿಂದ ಮಾತ್ರ ತಗೊಂಡು, ಅದು ಬೇಡ ಅಂದರೆ ಅವ್ರ ತಂದೆ ಒತ್ತಾಯ ಮಾಡಿ. ಓಕೆ ಸರ್, ಮತ್ತೆ ಈಗ ಮಹಿಳೆಯರಲ್ಲಿ ಕೂಡ ಒಂದಷ್ಟು PCOD ಪ್ರಾಬ್ಲಮ್ ಈ ರೀತಿ ಎಲ್ಲ ಇರುತ್ತೆ. ಅದಕ್ಕೂ ಕೂಡ ಚಿಕಿತ್ಸೆ ಔಷಧಿ ಕೊಡ್ತೀರಿ? ಮಹಿಳೆಯರ ಋತುಚಕ್ರದಲ್ಲಿ ವ್ಯತ್ಯಾಸ ಆಗುತ್ತೆ. ಎಲ್ಲದಕ್ಕೂ ಕಾರಣ ಅವತ್ತಿನ ಫುಡ್ಡುಗಳೇ. ಆ ಫುಡ್ಡನ್ನ ನಾವು ಫಾಲೋ ಎಷ್ಟು ದಿನ ಕರೆಕ್ಟ್ ಮಾಡ್ತೀವಿ, ಕಾಯಿಲೆ ಬರಲ್ಲ. ಅದಕ್ಕೂ ಒಳ್ಳೊಳ್ಳೆ ಔಷಧಿಗಳಿದ್ದಾವೆ. ಓವರ್ ಬ್ಲೀಡಿಂಗು, ಇದಕ್ಕೆಲ್ಲ ತುಂಬ ಒಳ್ಳೊಳ್ಳೆ ಔಷಧಿಗಳಿದ್ದಾವೆ. ತುಂಬ ಜನ ಪೇಷಂಟ್ಸ್ ಬರ್ತಾರೆ. ಆಮೇಲೆ ಕೆಲವರೀಗ ಗರ್ಭಕೋಶ ತೆಗಿಸ್ಬೇಕು ಅಂತ ಡಾಕ್ಟ್ರು, ಅದೇನು ತೆಗ್ಸೋದು ಬೇಡ, ಹಾಗೆ ಕ್ಯೂರ್ ಆಗ್ತಾರೆ. ಅಂತಂಥ ಮೆಡಿಸನ್ ಇದೆ ಆಯುರ್ವೇದದಲ್ಲಿ. ಆಯುರ್ವೇದ ಯಾರ್ದು ಅಲ್ಲ, ನಮ್ಮ ದೇಶದ್ದೇ ಒಂದು ಆಸ್ತಿ. ಅದು ಕಿಡ್ನಿ ಸ್ಟೋನಿಗೆ ಒಂದು ಔಷಧಿ ಇದೆ. ಅದು ಎಲ್ಲಿವರೆಗೆ ವರ್ಕ್ ಮಾಡುತ್ತೆ ಅಂದರೆ, ಈ ಡಯಾಲಿಸಿಸ್ ಆಗ್ತಿರುತ್ತಲ್ಲ, ಅವ್ರಿಗೆ ನಾವು ಹೇಳ್ದಂಗೆ ಅವ್ರು ತಗೊಂಡಿದ್ದಾದರೆ ಡಯಾಲಿಸಿಸ್ ಸ್ಟಾಪ್ ಮಾಡ್ಬೋದು. ವಾರಕ್ಕೆ 3-4 ಆಗ್ತಿರುತ್ತಲ್ಲ, ಡಯಾಲಿಸಿಸ್ ಸ್ಟಾಪ್ ಅವ್ರದ್ದು ಔಷಧಿ ತಗೊಳ್ತಿರ್ಬೇಕು. ಕಿಡ್ನಿ ಕ್ರಿಯೇಟಿನ್ ಚೆಕ್ ಮಾಡಿಸ್ತಿರ್ಬೇಕು. ಕಿಡ್ನಿ ಕ್ರಿಯೇಟಿನಲ್ಲಿ ವೇರಿಯೇಷನ್ಸ್ ಇರುತ್ತೆ. ಅದು ಕಿಡ್ನಿ ಕ್ರಿಯೇಟಿನ್ ಕರೆಕ್ಟಾಗಿ ಬಂದ ಕೂಡಲೇ ಆ ಔಷಧಿ ನಿಲ್ಲಿಸ್ಬಿಟ್ರೆ ಆಮೇಲೆ ನಾರ್ಮಲಾಗಿ ನಿಮ್ಮಂಗೆ ಆಗ್ತದೆ. ಅಂತಂಥ ಔಷಧಿ ಆಯುರ್ವೇದದಲ್ಲಿ ಋಷಿ ಮುನಿ. ನಾನು ಒಂದ್ಸರಿ ಯೋಚನೆ ಮಾಡೋದು, ಅವರು ಹೇಗೆ ಹುಡುಕಿರ್ಬೋದು ಈ ಸಸ್ಯ ಇದಕ್ಕೆ ಆಗುತ್ತೆ ಅಂತ. ಅವರೆಷ್ಟು ಬ್ರಿಲಿಯನ್ಸ್ ಇರ್ಬೋದು ಅಂತೇಳಿ. ನಿಜವಾದ ಇನೋವೇಟರ್ಸ್ ಅವರು. ನಾವು ಒಂದಕ್ಕೆ ನರದ ಔಷಧಿ ಕೊಟ್ಟಾಗ ಇಡೀ ಬಾಡಿಲಿ ವರ್ಕ್ ಆಗ್ಶುರು ಆಗ್ತದೆ. ಕೆಲವರಿಗೆ ನಾನು ಒಂದಿಗೆ ಕೊಟ್ಟಿರ್ತೀನಲ್ಲ, 3-4 ಕಾಯಿಲೆಗಳು ಗುಣ ಆಗಿರುತ್ತೆ. 3-4 ಕಾಯಿಲೆಗಳು ಗುಣ ಆಗಿಬಿಡುತ್ತೆ. ಅದೇ ಆಯುರ್ವೇದ ಅನ್ನೋದೇ ಅಷ್ಟು ಗಟ್ಟಿ, ಅಷ್ಟು ಬೇಸ್ ಇದೆ. ಅದಕ್ಕೆ ಬೇಸ್ ಇದೆ. 1000 ವರ್ಷದ ಒಂದು ಬೇಸ್ ಅಂದರೆ ಅದು ಹುಡುಗಾಟ ಅಲ್ಲ. ಅಂದರೆ ನಮ್ಮ ದೇಶದ ಮೇಲೆ ಎಲ್ಲ ದಾಳಿ ಆಯ್ತಲ್ಲ, ಎಲ್ಲ ಪರಕೀಯರದ್ದು, ಅದೇ ಥರ ಎಲ್ಲ ವಿಚಾರದ ಮೇಲೂ ದಾಳಿ ಆಯಿತು. ಹಾಗಾಗಿ ಇದನ್ನು ವ್ಯವಸ್ಥಿತವಾಗಿ ಅಡಿಗೆ ಬಿತ್ತು. ಆದರೆ ಅದ್ರ ಶಕ್ತಿಯಿಂದ ಅದು ತನ್ನಷ್ಟಕ್ಕೆ ಮೇಲೆ ಬರ್ತಿದೆ. ಸೊ ಏನಕ್ಕೆ ಈ ಔಷಧಿನ ಕೊಡಬೇಕು ಅಂತೇಳಿ ಅನ್ನಿಸ್ತು ಅನ್ನೋವಂಥದ್ದು? ನೋಡಿ ಸರ್, ನಮ್ಮ ತಂದೆ ಮಿಲಿಟರಿಲಿದ್ದವರು, ನಮ್ಮ ತಾಯಿ ಟೀಚರ್. ನಮಗೊಂದು ಹುಟ್ಟು ತಾನೇ ಒಂದು ದೇಶದ ಬಗ್ಗೆ ಇರುತ್ತೆ. ನಾವು ದೇಶದಿಂದ ನಾವೇನು ತಗೊಂಡ್ವಿ ಅಂತಲ್ಲ, ನಾವು ದೇಶಕ್ಕೆ ಏನು ಕೊಡ್ತೀವಿ, ಆ ನಿಟ್ಟಲ್ಲೇ ನನಗೆ ತಿಳಿದ ದಾರಿಲಿ ನಾನು ಹೋಗ್ತಾ ಇದ್ದೆ. ನಾನೇ ಒಂದು ಕಾಯಿಲೆಗೆ ಬಿದ್ದುಬಿಟ್ಟೆ, ಸಯಾಟಿಕಾ ಅಂತ. ಅದು
ಈ ಬೆನ್ನು ಮೂಳೆ L4 L5 ಮಧ್ಯದಲ್ಲಿ ಹ್ಮ್. ಸ್ಯಾಟಿಕ್ ನರ್ವ್ಸ್ ಅಲ್ಲಿ ಈ ಬಲ್ಜಾಗಿ ಕೈಗೆ ತಡ್ಕೊಳಕ್ಕೆ ಆಗಲ್ಲ ಕೈ ಪೆಟ್ರೋಲ್ ಸುಟ್ಟು ಬೆಂಕಿ ಕೊಟ್ಟರೆ ಹೆಂಗೆ ಉರಿತಿರುತ್ತೆ, ಹೇಳಲಿಕ್ಕಾಗಲ್ಲ, ತಡ್ಕೊಳ್ಳಿಕ್ಕೂ ಆಗಲ್ಲ, ಆ ಥರ ಸಡ್ತ. ಹಾಸ್ಪಿಟ್ಲಿಗೂ ಹೋದೆ, ಒಬ್ರು ಆ ಕಾಲು ಪಾದ ಎಲ್ಲ ಉದ್ಬಿಡ್ತು ನಂದು, ಕಿಡ್ನಿ ನಿಮ್ದು ಇದಾಗಿದೆ. ನಾವೀಗೇನು ಗೊತ್ತು ಮೆಡಿಕಲ್ ಲೈನಿಂಗ್ ಇರ್ಬೋದು ಅಂತ ತಿಳ್ಕೊಂಡೆ. ಆಮೇಲೆ ಇನ್ನೊಂದು ಕಡೆ ಹೋಗಿ ಕಾಲು ಎಲ್ಲ ಎಳೆದು ನಾಟಕ ಇರ್ತೈತೆ, ಅದು ಇನ್ನೂ ಜಾಸ್ತಿ ಆಗ್ಬೋದು. ಕಡೆಗೆ ನಮ್ಮನೆ ಗೇಟ್ವರೆಗೆ ಬರೋಕ್ಕೆ ನಾನು 5 ತಿಂಗಳು ಮೇಲೆ ತಗೊಂಡಿದ್ದೆ, ಬರೋಕ್ಕೆ ಆಗ್ತದೆ. ಒಂದು 50-100 ಮೀಟರ್ ನಡೆಯೋಕ್ಕೂ ಆಗ್ತಿರಲ್ಲ. ಮೀಟ್ರಲ್ಲಿ 100 ಅಡಿ ನಡಿಲಿಕ್ಕಾಗಲ್ಲ, ಮನೆ ಒಳಗೆ ಓಡಾಡೋದೇ ಕಷ್ಟ. ಆದರೆ ಆ ಕಾಯಿಲೆ ಬಂದರೆ ಡೈಜೆಸ್ಟೇಷನ್ ಚೆನ್ನಾಗಿರುತ್ತೆ, ಎಂಥ ನೋವಿದ್ರೂ ಜ್ವರ ಬರಲ್ಲ, ದೇಹದ ಎಲ್ಲ ಅಂಗನೂ ಸರಿಯಾಗಿರುತ್ತೆ, ಅಲ್ಲಿಂದ ಕೆಳಗೆ ಕಂಪ್ಲೀಟ್ ಹೋಗ್ಬಿಡುತ್ತೆ. ಮತ್ತೆ ಏನು ಮಾಡಿದ್ರಿ? ಕಡೆಗೆ ನಾನು ಮಣಿಪಾಲಿಗೆ ಹೋದೆ. ಮಣಿಪಾಲದಲ್ಲಿ ಆಪ್ರೇಷನ್ ಆಗಬೇಕು ಅಂದು. ಕಡೆಗೆ ಆಪ್ರೇಷನ್ ಅಂದರೆ ಸ್ವಲ್ಪ ಅದು ಸ್ಪೈನಲ್ ಕಾರ್ಡ್ ಸಂಬಂಧಪಟ್ಟಿದ್ದು, ಹೆದರಿಕೆನೆ, ಕಾಲು ಹೋದರೂ ಹೋಗ್ಬೋದು, ಆಪ್ರೇಷನ್ ಮಾಡಿದ್ರೆ ಸರಿಯಾದರೂ ಆಗ್ಬೋದು. ನಾನು ಕೇಳಿದೆ, ಇದನ್ನು ಗ್ಯಾರಂಟಿ ಏನು ಸರ್? ಗ್ಯಾರಂಟಿನೂ ಇಲ್ಲ, ನಿಮ್ಮ ನಂಬಿಕೆ, ಪ್ರಯತ್ನ ಪಡ್ತೀವಿ, ದೇವರಿಗೆ ಪ್ರಯತ್ನ ಮಾಡ್ತೀವಿ, ಆಪ್ರೇಷನ್ ಮಾಡ್ತೀವಿ. ಕಡೆಗೆ ಬಂದು ನನಗೊಬ್ಬರು ನಮ್ಮದು ಯೂನಿಟ್ಟು ದಾವಣಗೆರೆಯಲ್ಲಿ ಡೆಮೋ ಇತ್ತು, ನಾನು ಇನೋವೇಷನ್ ಮಾಡ್ತೀನಿ. ಅಲ್ಲೊಬ್ಬರು ಭಾರಿ ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ದ ಒಬ್ಬರು ಗುರುಗಳು ಪರಿಚಯ ಆಗಿತ್ತು. ಅವ್ರ ಕಡೆ ಒಂಥರ ಸ್ನೇಹಿತರೇ ಆಗಿಬಿಟ್ರು. ಅವ್ರು ಪದೇ ಫೋನ್ ಮಾಡ್ತಿದ್ರು, ಗಣೇಶ್ ಈಗೇನು ಹೊಸದೇನು ಮಾಡಿದ್ದೀರಿ ಸರ್? ಹೊಸದೇಂತ ಮಾಡೋದು ನಾನು ಹಾಸಿಗೆ ಹಿಡಿದು 9 ತಿಂಗಳಾಗಿದೆ, ಬೆಡ್ ರೆಸ್ಟ್. ಏನು ಸಯಾಟಿಕ್ ಆಪ್ರೇಷನು ಬಾಕಿ, ಚೆ ಆಪ್ರೇಷನ್ ಮಾಡಿಸ್ಬೇಡಿ, ನಾನು ಆಯುರ್ವೇದಿಕ್ ಮೆಡಿಸಿನ್ ಹೇಳ್ತೀನಿ ಮಾಡಿದೆ. ಅದು ಮಾಡಿ 10ನೇ ದಿನಕ್ಕೆ ಡೇ ಬೈ ಡೇ ನಾನು ಹೇಗೆ ಗುಣ ಅದೇ ಅನ್ನೋದು ನನಗೆ ಆಶ್ಚರ್ಯ ಆಯಿತು. ಆಮೇಲೆ ವಾಕ್ ಮಾಡೋಕ್ಕೆ ಶುರು ಮಾಡಿದೆ, ಕಾರ್ ಡ್ರೈವ್ ಮಾಡೋಕ್ಕೆ ಶುರು ಮಾಡಿದೆ, ಕರೆಕ್ಟ್ ಆಗಿಬಿಟ್ಟೆ. ಆವಾಗ ನಂಗೆ ಆಯುರ್ವೇದ ಬಗ್ಗೆ ಆಸಕ್ತಿ ಉಂಟು. ಇಷ್ಟು ಪವರ್ಫುಲ್ ಮ್ಯಾಜಿಕ್ ಆಯ್ತಲ್ಲ, ನಾನು ಯಾಕೆ ಕಲಿಬಾರ್ದು ಇದನ್ನು ಅಂತೇಳಿ. ಮತ್ತು ಅವ್ರ ಹತ್ರ ಕೇಳಿದೆ, ಸರ್ ನಾನು ಐ ವಾಂಟ್ ಟು ಲರ್ನ್, ಬನ್ನಿ ಗಣೇಶ್ ನಿಮ್ಮಂಥವರೇ ಕಲಿಬೇಕು ಅಂತ. ಕಡೆಗೆ ಅವ್ರು ಹೇಳ್ಕೊಟ್ರು ಸುಮಾರೆಲ್ಲ. ಅವ್ರದ್ದು 2 ಪೈಸದಷ್ಟು ಕಲ್ತಿದ್ದೀನಿ ಅಷ್ಟೇ, ಅಷ್ಟು ದೊಡ್ಡ ಇವರವರು. ಆದರೂ ಅದರಲ್ಲೇ ಫಸ್ಟ್ ನಾನು ಇಲ್ಲೊಬ್ಬರಿಗೆ ಪ್ರಾಯೋಗಿಕವಾಗಿ ಕೊಟ್ಟೆ, ಅವ್ರು ಕ್ಯೂರ್ ಆದರು, ಅವ್ರ ಫ್ಯಾಮಿಲಿ ಪೂರ ನಂಗೆ ಅಡಾಪ್ಟ್ ಆಯಿತು. ಆಮೇಲೆ ಬಾಯಿಂದ ಬಾಯಿಗೆ ಹರಡಿ ಈಗ ಹಲವಾರು ಔಷಧಿ ಎಲ್ಲ ಮನೆಯಲ್ಲೇ ತಯಾರಾಗ್ತದೆ, ಲೇಹ, ಆಮೇಲೆ ಎಣ್ಣೆ, ತೈಲಗಳು ಇವೆಲ್ಲ ಇಲ್ಲೇ ತಯಾರಾಗ್ತವೆ. ಇನ್ನೂ ಸುಮಾರು ಥರದ್ದು ಮನೇಲಿ ತಯಾರು ಮಾಡೋಕ್ಕೆಲ್ಲ ರೆಡಿ ಮಾಡ್ತಿದ್ದೀನಿ. ಈ ಕ್ಯಾನ್ಸರ್ ಪೇಷಂಟ್ಸಿಗೆ ಕಿಮೋಥೆರಪಿ ಅಂತ ಕೊಡ್ತಾರೆ, ಅದು ಕೊಟ್ಟ ಕೂದಲೆಲ್ಲ ಉದುರು, ಕಣ್ಣು ಡಿಮ್ ಆಗುತ್ತೆ, ಸೈಡ್ ಎಫೆಕ್ಟ್ಸ್. ಬದುಕ್ಬೋದು, ಬದುಕಿದ್ರು ಇದನ್ನೆಲ್ಲ ಕಳ್ಕೊಳ್ಬೇಕು, ಬೇರೆ ರೀತಿಯ ಪರಿಣಾಮಗಳು ಸೈಡ್ ಎಫೆಕ್ಟ್ಸ್. ಅಲ್ಲ, ಅವರು ಪಾಪ ಅವರಿಗೂ ದಾರಿ ಇಲ್ಲ, ಅವರು ಕಷ್ಟಪಟ್ಟು ಹುಡುಕಿ ಕಂಡಿಡ್ಕೊಂಡಿರೋ ದಾರಿ. ಆದರೆ ಆಯುರ್ವೇದದಲ್ಲೆಲ್ಲ ನಾನು ಅದಕ್ಕೆಲ್ಲ ಕೊಡ್ತಿಲ್ಲ ಅಲ್ಲ, ಹೇಳಿದ್ದು ನಾನು ಉದಾಹರಣೆಗೆ. ಆಯುರ್ವೇದದಲ್ಲಿ ಅದಕ್ಕೂ ಸಮೇತ ಇದ್ದಾವೆ, ಅದಕ್ಕೂ ಸಮೇತ ಇದೆ. ತುಂಬ ಜನ ಇದ್ರೆ ಒಂದಷ್ಟು ಅವರಲ್ಲೂ ಕೂಡ ಒಂದು ಕುತೂಹಲ ಇರುತ್ತೆ, ಎಷ್ಟು ತಗೊಳ್ತಾರಪ್ಪ ಸರಿ ಹೋದ್ರೆ ಇದು ಅಂತ ಹೇಳ್ಕೊಂಡು. ನೋಡಿ ಏನು ಚಾರ್ಜ್ ಮಾಡ್ತೀರಿ ಅನ್ನುವಂಥದ್ದು ಸರ್? ಈಗ ಈ ಉಬ್ಬಸ ಇವಕ್ಕೆಲ್ಲ 500ರಿಂದ 1200 ರೂಪಾಯಿ ಆಗುತ್ತೆ. ಒಂದು ತಿಂಗಳು ಪ್ಯಾಕ್, ಒಂದು ತಿಂಗಳು ಪೋಸ್ಟ್ ಮಾಡ್ತೀವಿ. ಅವರು ಫೋನ್ ಮಾಡಿ ಇಂಥ ಅಕಸ್ಮಾತ್ ಸಿವಿಯರ್ ಇದ್ದರೆ ಒಂದ್ಸಲಿ ಬಂದು ಹೋಗಿ ಕೇಳ್ತೀವಿ, ಇಲ್ಲಾಂದರೆ ಕೊರಿಯರ್ ಮಾಡ್ತೀವಿ. ಅವ್ರು ನಮ್ಮ ಇದಕ್ಕೆ ಅವ್ರು ಹಣ ಕಳ್ಸೋದು ಕೂಡಲೇ ಅವತ್ತೇ ಕೊರಿಯರ್ ಆಗುತ್ತೆ. ಅವ್ರು ಮತ್ತೆ ಕೊರಿಯರ್ ಅವ್ರಿಗೆ ಎಲ್ಲಿ ಸಿಗುತ್ತೆ ಅಲ್ಲಿದೆ ಅಡ್ರೆಸ್ ಕೊಡಬೇಕು. ಕೊಟ್ಟರೆ ನಾವು ಕೊರಿಯರ್ ಈ ನನಗೆ ತಿಳಿಸಿರೋಂಥ ಇಷ್ಟು ಕಾಯಿಲೆಗಳಿಗೆಲ್ಲ ಕೊರಿಯರೆಲ್ಲ ಮದ್ದು ಕಳಿಸ್ತೀವಿ. ಅದೇ ಹೆಚ್ಚು ಅಂದರೆ 1-2 ಸಾವಿರದಲ್ಲೆಲ್ಲ ಕ್ಯೂರ್ ಆಗುತ್ತೆ. ಇಲ್ಲಿ ತುಂಬ ಜನ ಬರ್ತಾರೆ ಸರ್, ನಾನು ಗುಣ ಆದರೆ ನಮ್ಮ ಕಡೆ ತುಂಬ ಜನ ಪೇಷಂಟ್ ಇದ್ದಾರೆ. ಅದಕ್ಕೆ ಗುಣ ಆದರೆ ಅಲ್ಲ, ಗುಣ ಆದಮೇಲೆ ಮಾತ್ರ ಹೇಳಿ, ಆಗದಿರ ಹೇಳಲೇಬೇಡಿ ಖಂಡಿತ. ಯಾಕೆಂದರೆ ಅಷ್ಟು ಅದ್ರ ಬಗ್ಗೆ ನಂಬಿಕೆ ಇದೆ, ಅಷ್ಟು ಎಫೆಕ್ಟ್ ಇದೆ ಅದರಲ್ಲಿ ನಿಜವಾಗಿ. ಅದನ್ನ ಎಲ್ಲರೂ ಅನುಭವಿಸ್ಲಿ. ಈ ಎಲ್ಲೆಲ್ಲಿ ಹೋಗಿ ಲಕ್ಷಗಟ್ಟಲೆ ಖರ್ಚು ಮಾಡ್ಕೊಳ್ಳೋದು, ಮಿಸ್ಗೈಡೆನ್ಸ್ ಅದೆಲ್ಲ ಇದು ಮಾಡ್ಕೊಳ್ಳಿ. ಅದು ತೀರಾ ಇದ್ದಿದ್ದಾಗ ಅದಕ್ಕೂ ನಾವು ದಾರಿ ತೋರಿಸ್ತೀವಿ, ಅಲ್ಲಿ ಹೋಗಿ ಕಮ್ಮಿ ಆಗುತ್ತೆ. ಅಂದರೆ ಯಾರು ಕೂಡ ಧೃತಿಗೆಡೋದು ಬೇಡ, ಎಲ್ಲದಕ್ಕೂ ಪರಿಹಾರ ಇದೆ, ಹೆದರೋಂಥದ್ದು ಏನು ಬೇಡ, ಏನೂ ಇಲ್ಲ. ಮೊನ್ನೆ ಬೆಂಗಳೂರಿಂದ ಒಬ್ಬರು ಪೇಷಂಟು ಲತಾ ಅಂತೇಳಿ, ಅವಳಿಗೆ ಏನಿಲ್ಲ 53 ವರ್ಷ,
ಬಿ ಪಿ ಬೆಳಗಾದಿಂದ ಸಾಯಂಕಾಲದೊಳಗೆ 25 ಸರಿ ಏರುಪೇರು ಆಗುತ್ತೆ. ಆಮೇಲೆ ಮೈಗ್ರೇನ್, ಹುಚ್ಚಡಿ ಅಷ್ಟು ಮೈಗ್ರೇನ್ ತಲೆನೋವು. ಇದೆಲ್ಲ ಕಾರಣ ಅವರು ಅಲೋಪತಿ ತಗೊಂಡು ಸೈಡ್ ಎಫೆಕ್ಟ್ಸ್ ಆಗಿ ಇನ್ನು ಇದೇ ಥರ ಇದ್ರೆ ಆ ಹುಡುಗಿ 1.5-2 ವರ್ಷ ಅಷ್ಟೇ. ನಾನು ಏನು ಹೆದರೋದು ಬೇಡ, ಮೊನ್ನೆ ಕೊರಿಯರ್ ಮಾಡಿದ್ವಿ. ಇನ್ನೊಂದು 10 ದಿನದಲ್ಲಿ ರಿಸಲ್ಟ್. ಇಲ್ಲಿವರೆಗೂ ಸರ್ ಒಟ್ಟು ಎಷ್ಟು ಜನ ನಿಮ್ಮ ಒಂದು ಔಷಧಿಯಿಂದ ಗುಣಮುಖರಾಗಿದ್ದಾರೆ ಅನ್ನೋಂಥದ್ದು ಒಂದು ಅಂದಾಜು? ಕಮ್ಮಿ ಅಂದರೆ 1100ರಿಂದ 400 ಆಗಿದ್ದಾರೆ. ಒಬ್ಬರು ಬಾಂಬೆ ಅವರೊಬ್ಬರು, ಅವ್ರದ್ದು 5 ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇತ್ತು. ಸ್ವಲ್ಪ ಭಾರಿ ಕುಡಿತು. ಆ ಹಣದ ಕಾಸಲ್ಲಿ ಏನು ತೊಂದರೆ, ಅವ್ರಿಗೆ ಲಿವರ್ ಸಿರೋಸಿಸ್ ಆಯಿತು. ಅಲ್ಲಿ ಬಾಂಬೆನಲ್ಲಿ ಎಲ್ಲ ಡಾಕ್ಟರ್ ಸೇರಿ ಲಿವರ್ ಚೇಂಜ್ ಮಾಡೋಣ, ಟ್ರಾನ್ಸ್ಪ್ಲಾಂಟ್ ಮಾಡೋಣ, ಏನು 60 ಲಕ್ಷ ಆಗುತ್ತೆ ಅಂತೇಳಿ ಅವರು ಒಪ್ಸಿನೂ ಆಗಿತ್ತು. ಆದರೆ ಲಿವರ್ ಸಿಕ್ಕಿರಲಿಲ್ಲ ಅವ್ರಿಗೆ. ಅಷ್ಟೊತ್ತಿ ನನ್ನ ಕಸಿನ್ ಬ್ರದರಿಗೆ ಗೊತ್ತಾಯ್ತು, ಅವರು ಫೋನ್ ಮಾಡಿದ್ವಿ ಅಂತ. ನಾನು ಔಷಧಿ ಕೊಡೋದಕ್ಕಿಂತ ಮುಂಚೆ ಅವ್ರದ್ದು ಲಿವರ್ LFT, ಆಮೇಲೆ ಕಿಡ್ನಿ ಕ್ರಿಯೇಟಿನ್, ಆಮೇಲೆ ಅವ್ರ ಹೊಟ್ಟೆಯಿಂದ ಕಾಲು ಅವರಿಗೆ ಫೋಟೋ ಬೇಕು. ಇಲ್ಲಿ ನಾನೇ ಕಳಿಸ್ಕೊಟ್ಟೆ. 2ನೇ ತಿಂಗಳಲ್ಲಿ ಆ ವ್ಯಕ್ತಿ ಲಿವರ್ ಸಿರೋಸಿಸಿಂದ ಬಚಾವಾಗಿ ಅಂಗಡಿಯಲ್ಲಿ ಕ್ಯಾಶಲ್ಲೆಲ್ಲ ಹೋಗಿ ಮಾಡಿದ್ರು. ನಿಮ್ದು ಎಷ್ಟು ಬಿಲ್ ಆಗಿತ್ತು? 12,000 ಹೇಳಿದ್ದೆ. ಇನ್ನು 2,000 ಬಾಕಿ ಇತ್ತು, ಇನ್ನು 2,000 ಇದೆ ಸರ್ ಅಂದರೆ ಒಟ್ಟು 40,000 ಭರ್ತಿ ಮಾಡಿ ಕಳಿಸ್ತಾರೆ. ಖುಷಿಯಿಂದ 60 ಲಕ್ಷ ಇಲ್ಲಿ 40,000 ಇಲ್ಲಿ ಅದವ್ರು ಖುಷಿಯಿಂದ ನನ್ನ ಡಿಮ್ಯಾಂಡಿಂದ ಆಗಿರೋದು 12,000. ಯಾವುದೇ ಕಾಯಿಲೆ ಆದರೂ ಹೆದರೋ ಅಂಥ ಅವಶ್ಯಕತೆ ಇಲ್ಲ. ಆಯುರ್ವೇದದಲ್ಲಿ ಸುಲಭ ಪರಿಹಾರ, ಒಳ್ಳೆಯ ಮಾರ್ಗಗಳಿದ್ದಾವೆ. ಈ ನಾನೇ ಆಗಲಿ ಯಾರೇ ಆಗಲಿ ಆಯುರ್ವೇದದವರು ಏನು ಯಾವ ಆಹಾರ ತಿನ್ನಬೇಕು, ಹೇಗೆ ದಿನಚರಿ ನಡೆಸಬೇಕು ಅದನ್ನೆಲ್ಲ ಕೇಳಿ ಸಮರ್ಪಕವಾಗಿ ಆ ಔಷಧಿನ ತಗೊಂಡಿದ್ದೇವೆ. 100ಕ್ಕೆ 100 ಗುಣ ಆಗ್ತದೆ. ಯಾರೂ ಹೆದರೋದು ಬೇಡ, ಕಮ್ಮಿ ಖರ್ಚಲ್ಲಿ ಗುಣ ಆಗ್ತದೆ. ಒಬ್ಬರು ಕೇಳಿದ್ರು, ಸರ್ ನಿಮ್ಮ ರೇಟ್ ಎಷ್ಟು ಅಂತೇಳಿ ಫೋನ್ ಮಾಡಿ. ನಾನು ಅದಕ್ಕಂದೆ 1% ಅಂದೆ. 1% ಹೇಗೆ? ನೀವು ಅಲ್ಲಿ 5 ಲಕ್ಷ ಖರ್ಚು ಮಾಡ್ತೀರಲ್ಲ, ನಂಗೆ 5,000 ಕೊಡೋದು ಬೇಡ, 1-1.5 ಸಾವಿರ ಕೊಡಿ ಸಾಕು. ಕ್ಯೂರಾಗಿ ಹೋಗಿದೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಹಾಂ, ಓಕೆ ಸರ್. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.